ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಮಾಜಿ ಮೇಯರ್ಗಳಿಗೆ ಅವಮಾನ ಮಾಡಲಾಗಿದೆ. ಬಿಬಿಎಂಪಿಯ ಬದಲಾಗಿ ಗ್ರೇಟರ್ ಬೆಂಗಳೂರು ಮರುನಾಮಕರಣಗೊಂಡಿರುವಂತಹ ಹಿನ್ನೆಲೆ ಬೆಂಗಳೂರು ಮೇಯರ್ ಆಗಿದ್ದವರ ಫೋಟೋವನ್ನ ಮೂಲೆಗಿಟ್ಟು ಅಪಮಾನ ಎಸಗಲಾಗಿದೆ. ಕೇವಲ ಮೇಯರ್ಗಳ ಫೋಟೋ ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋ ಕೂಡ ಮೂಲೆ ಗುಂಪಾಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದಲೇ ಮಾಜಿ ಮೇಯರ್ಗಳನ್ನ ನಿರ್ಲಕ್ಷಿಸಲಾಗಿದೆ. 1949ರಲ್ಲಿ ಆರಂಭ ಆಗಿತ್ತು ಈ ಬೆಂಗಳೂರು ನಗರ ಪಾಲಿಕೆ. 1965ರಿಂದ ಅಸ್ತಿತ್ವಕ್ಕೆ ಬಂದಿದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ. 2006ರಲ್ಲಿ ಬಿಬಿಎಂಪಿ ಆಗುತ್ತೆ, ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬರುತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಶ್ರಮಿಸಿದ್ದಂತಹ 53 ಮೇಯರ್ಗಳು ಮೇಯರ್ನ ಕೊಠಡಿಯಲ್ಲಿ ಹಾಕಿದ್ದಂತ ಫೋಟೋಗಳನ್ನ ಸಿಬ್ಬಂದಿಗಳು ಈಗ ತೆಗೆದಿಟ್ಟಿದ್ದಾರೆ, ಮೂಲೆಯಲ್ಲಿಟ್ಟಿದ್ದಾರೆ. ಬಿಬಿಎಂಪಿ ಮೇಯರ್ ಕೊಠಡಿ ಇದೀಗ ಜಿಬಿಎ ಅಧ್ಯಕ್ಷರ ಕಚೇರಿ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಹಿಂದೆ ಬಿಬಿಎಂಪಿ ಇತ್ತಲ್ಲ, ಆ ಸಂದರ್ಭದಲ್ಲಿ ಮೇಯರ್ ಕೊಠಡಿ ಏನಿದೆ ಅದೇ ಕೊಠಡಿ ಈಗ ಜಿಬಿಎ ಅಧ್ಯಕ್ಷರ ಕಚೇರಿ. ರೆನೋವೇಷನ್ ಹೆಸರಲ್ಲಿ ಮೇಯರ್ ಫೋಟೋವನ್ನ ತೆಗೆದು ಸಿಬ್ಬಂದಿಗಳು ಮೂಲೆಗಿಟ್ಟಿದ್ದಾರೆ. ಶಿಷ್ಟಾಚಾರ ಪಾಲನೆ ಮಾಡದೆ ಮೇಯರ್ ಭಾವಚಿತ್ರಕ್ಕೆ ಅಪಮಾನ ಎಸಗಲಾಗಿದೆ. ಅಪಮಾನವನ್ನ ಖಂಡಿಸಿ ಸಿಎಂ ಡಿಸಿಎಂಗೆ ಬಿಜೆಪಿ ಮುಖಂಡರು ದೂರು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಅದೊಂದು ಕಡೆ ಕಂಪ್ಲೇಂಟ್ ಕಾಪಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಈ ಸಿಬ್ಬಂದಿಗಳು ಈ ಥರ ಫೋಟೋಗಳನ್ನೆಲ್ಲ ಮೂಲೆಯಲ್ಲಿಟ್ಟಿದ್ದಾರಲ್ಲ, 1949ನಲ್ಲಿ ಮೊದಲಿಗೆ ಬೆಂಗಳೂರು ನಗರ ಪಾಲಿಕೆ ಆಗುತ್ತೆ. ಅದಾದಮೇಲೆ 1965ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಆಗುತ್ತೆ. 2006ರಲ್ಲಿ ಬಿಬಿಎಂಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಅಂತ ಶ್ರಮ ಪಟ್ಟಿದ್ದಂತಹ ಸುಮಾರು 53 ಮೇಯರ್ಗಳ ಫೋಟೋಗಳು, ಅದರ ಜೊತೆಗೆ ಮೋದಿಯವರ ಫೋಟೋ ಕೂಡ ಮೂಲೆಗುಂಪಾಗಿದೆ. 150 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 1876ರಲ್ಲಿ ಅಧಿಕೃತವಾಗಿ 2 ಪಾಲಿಕೆಗಳಾಗಿ ಪ್ರಾರಂಭ ಆಗಿ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ, ಬೆಂಗಳೂರು ಕಂಟೋನ್ಮೆಂಟ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ 2 ಸಂಸ್ಥೆಗಳು. ಮೊದಲು 1876ರಿಂದ 1946ರವರೆಗೆ ಆಯುಕ್ತರ ಆಡಳಿತವನ್ನು ಹೊಂದಿದ್ದಂಥ ಕಾರ್ಪೊರೇಷನ್. 2 ಕಾರ್ಪೊರೇಷನ್ಗಳಿಗೆ ಮೊಟ್ಟ ಮೊದಲ ಆಯುಕ್ತರಾಗಿ ಡಾಕ್ಟರ್ ರಿಚರ್ಡ್ಸನ್ ಅವರು ಅಧಿಕಾರ ವಹಿಸಿಕೊಂಡು 4 ವರ್ಷಗಳ ಕಾಲ ಅವರ ಆಡಳಿತವನ್ನು ನಡೆಸ್ತಾ ಇದ್ದಾರೆ. 1949ರಲ್ಲಿ ಮೇಯರ್ ಪದ್ಧತಿಯನ್ನು, ಮಹಾಪೌರ ಪದ್ಧತಿಯನ್ನು ಸ್ವಾತಂತ್ರ್ಯ ನಂತರ ನಡೆದಂಥ ಚುನಾವಣೆಯಲ್ಲಿ ಮೊದಲ ಚುನಾವಣೆಯಲ್ಲಿ ಮಹಾಪೌರರ ಆಡಳಿತವನ್ನು ಜಾರಿಗೆ ತಂದಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಈ ರೀತಿ 1949ರಲ್ಲಿ ಬೆಂಗಳೂರು ಮಹಾನಗರದ ಮೊಟ್ಟ ಮೊದಲ ಮಹಾಪೌರರಾಗಿ ಆರ್ ಸುಬ್ಬಣ್ಣ ಅವರು, 2ನೇ ಮಹಾಪೌರರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾದ ಡಾಕ್ಟರ್ ದೀನದಯಾಳ್ ನಾಯ್ಡು ಅವರು, ಹಾಗೆ ಅವರ ನಂತರ ಬೆಂಗಳೂರು ಮಹಾನಗರದ ಮೊಟ್ಟ ಮೊದಲ ಮಹಿಳಾ ಮಹಾಪೌರರಾಗಿ ಇಂದ್ರಮ್ಮನವರು, ಹಾಗೆ ವಿ.ಎಸ್. ಕೃಷ್ಣಯ್ಯ ಅವರು, ಹಾಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಹೋರಾಟಗಾರರು, ಹಾಗೆ ಸಾಹಿತ್ಯವಾದಂಥ ಜಿ ನಾರಾಯಣ ಅವರು, ಇಂತಹ ಮಹನೀಯರು ಸ್ವಾತಂತ್ರ್ಯ ಹೋರಾಟಗಾರರು ಬೆಂಗಳೂರಿನ ಮಹಾಪೌರರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಂತಹ ಮಹಾನುಭಾವರ ಭಾವಚಿತ್ರವನ್ನು 1967-68ರಲ್ಲಿ ನಿರ್ಮಾಣ ಆದಂಥ ಬೆಂಗಳೂರು ಬೃಹತ್ ಬೆಂಗಳೂರು ಪಾಲಿಕೆ ಕೇಂದ್ರ ಕಚೇರಿಯ ಮಹಾಪೌರರ ಕೊಠಡಿಯಲ್ಲಿ ನಿಗದಿತವಾಗಿ ಎಲ್ಲರೂ ಗೌರವ ಸಮರ್ಪಣೆ ಮಾಡೋ ರೀತಿಯಲ್ಲಿ ಒಂದೇ ಆಡಳಿತ ಭಾವಚಿತ್ರ. ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಮೇಯರ್ ಕೊಠಡಿಯಲ್ಲಿ ಹಾಕಿದಂತ ಫೋಟೋಗಳನ್ನೆಲ್ಲ ರಿನೋವೇಷನ್ ನೆಪದಲ್ಲಿ ತೆಗೆದು ಮೂಲೆಗಿಟ್ಟಿದ್ದಾರಾ ಅಥವಾ ಬೇಕಂತ ಏನಾದರೂ ಅವ್ರಿಗೆ ಇನ್ಸಲ್ಟ್ ಮಾಡೋದಕ್ಕೆ ಮಾಡಿದಾರಾ? ಏನ್ ಕತೆ ಅಂತ ಇದು? ಪ್ರಭು, ಇದೀಗ ಬಿಬಿಎಂಪಿ ಸೆಪ್ಟೆಂಬರ್ 2ನೇ ತಾರೀಕಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಮರುನಾಮಕರಣಗೊಳ್ತಾ ಇದೆ. ಹೀಗಾಗಿ ಮೇಯರ್ ಕೊಠಡಿ ಏನಿತ್ತಲ್ಲ ಅದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷ ಕೊಠಡಿ, ಅಂದ್ರೆ ಈಗ ಸದ್ಯಕ್ಕೆ ಇರುವಂತದ್ದು ಮುಖ್ಯಮಂತ್ರಿ ಯಾರಿರ್ತಾರೆ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧ್ಯಕ್ಷರಾಗಿರ್ತಾರೆ, ಅವರಿಗೆ ಕೊಠಡಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೇಯರ್ ಚೇಂಬರ್ ಅನ್ನ ರಿನೋವೇಷನ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಆದ್ರೆ ಒಂದ್ ಸೆಕೆಂಡ್ ಉಲ್ಲಾಸ್, ಎನ್.ಆರ್. ರಮೇಶ್ ಅವರು ಬಿಜೆಪಿ ಮುಖಂಡರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಅನೇಕ ಮಹನೀಯರು ಮೇಯರ್ಗಳು ಬೆಂಗಳೂರು ಅಭಿವೃದ್ಧಿಗೆ ಶ್ರಮ ಪಟ್ಟಿದ್ರು, ಅಂತವ್ರ ಫೋಟೋಗಳನ್ನ ರೆನೋವೇಷನ್ ಹೆಸರಲ್ಲಿ ಮೂಲೆಗಿಟ್ಟಿದ್ದಾರೆ. ಹೌದು ಸರ್, ಹೌದು. ಕೂಡ ಹೇಳ್ತಾ ಇದ್ರಿ, ಅಂದ್ರೆ ಏನ್ ರೆನೋವೇಷನ್ ನೆಪನಾ ಅಥವಾ ಬೇಕಂತ ಅನ್ಸುತ್ತಾ ನಿಮ್ಗೆ? ಅದಕ್ಕಿಂತಲೂ ಮುಂಚೆ ಕಮಿಷನರ್ ಆಡಳಿತ 1876ರಿಂದ 1946 ತನಕ ಕಮಿಷನರ್ ಆಡಳಿತದ ಪದ್ಧತಿ ಇತ್ತು.
1949ರಿಂದ ಮೇಯರ್ ಪದ್ಧತಿ ಜಾರಿಗೆ ಬಂದ ನಂತರ ಮೊದಲನೇ ಮೇಯರ್ ಆರ್ ಸುಬ್ಬಣ್ಣ ಅವರು, ಅದಾದ ನಂತರ ದೀನ್ ದಯಾಳ್ ನಾಯ್ಡು, ಹಾಗೆ ಮೊದಲನೇ ಮಹಿಳಾ ಮೇಯರು ಇಂದ್ರಮ್ಮನವರು, ಶೇಷಾದ್ರಿ ಅವರು, ಆಮೇಲೆ VS ಕೃಷ್ಣಯ್ಯರು ಮತ್ತೆ ಜಿ ನಾರಾಯಣ. ಈ ರೀತಿ ಮೊದಲ 23 ಜನ ಮಹಾಪೌರರು ಸಂಪೂರ್ಣವಾಗಿ ಅವರೆಲ್ಲರೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತ ಮಹನೀಯರು. ಈ ದೇಶಕ್ಕೆ ಮತ್ತೆ ಈ ನಾಡಿಗೆ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂತಹ ದೊಡ್ಡ ಸೇವೆಗಳನ್ನು ಮಾಡಿದಂತ ಮಹನೀಯರ ಭಾವಚಿತ್ರಗಳೇನಿತ್ತು, ಒಟ್ಟು 53 ಮಂದಿ ಮಹಾಪೌರರು. ನಾವು ಪೂಜ್ಯ ಅಂತ ಕರೆಯೋದು ಮಹಾಪೌರರು ಮಾತ್ರ, ರಾಷ್ಟ್ರಪತಿಗಳಾಗ್ಲಿ, ಪ್ರಧಾನಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳನ್ನ, ರಾಜ್ಯಪಾಲರನ್ನ ಪೂಜ್ಯನ ಪದ ಬಳಸಲ್ಲ. ಅಂತಹ ಪೂಜ್ಯನ ಪದ ಬಳಸುವಂತ ಮಹಾಪೌರರ 53 ಭಾವಚಿತ್ರಗಳೇನಿತ್ತು ಅದರಲ್ಲಿ ದೊಡ್ಡ ಮಹನೀಯರು, ಅದರಲ್ಲಿ ಜಿ ನಾರಾಯಣ ಅವರು ದೊಡ್ಡ ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಭಾಗಿಯಾಗಿದ್ದವರು. ಇವರೆಲ್ಲರ ಭಾವಚಿತ್ರಗಳನ್ನ ತೆಗೆದು ಅದಕ್ಕೊಂದು ಗೌರವಯುತವಾಗಿ ಅದಕ್ಕೊಂದು ಸ್ಥಾನವನ್ನ ಕೊಟ್ಟು, ಇವರಿಗೆ ಒಂದು ಕಟ್ಟಡ ಇಲ್ಲ ಅಂತಂದ್ರೆ BBMP ಕೌನ್ಸಿಲ್ ಬಿಲ್ಡಿಂಗ್ ಅಂತಂದ್ರೆ ಕೆಂಪೇಗೌಡ ಪೌರಸಭಾಂಗಣ, ಅಲ್ಲಿ ಅವಕಾಶ ಇತ್ತು, ಅಲ್ಲಿ ಅದನ್ನ ಅಳವಡಿಸಕ್ಕೆ ಅವಕಾಶ ಇತ್ತು. ಅದನ್ನೆಲ್ಲ ಬಿಟ್ಟು ಒಂದು ಗೋಡೌನ್ ನಲ್ಲಿ ಎತ್ಕೊಂಡೋಗಿ ಒಂದು ಕಸದ ಬುಟ್ಟಿಲ್ ಬಿಸಾಕ್ದಂಗೆ ಅಲ್ಲಿ ಬಿಸಾಕಿರುವಂತದ್ದು ಅಕ್ಷಮ್ಯ ಅಪರಾಧ. ಇವರು BBMPನ ಆತುರಾತುರವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಕ್ ಹೊರಟು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಚೇರಿಯನ್ನ ಅಧ್ಯಕ್ಷರ ಕೊಠಡಿ ಅಂತ ಹೇಳಿ ಮಹಾಪೌರ ಕಚೇರಿಯನ್ನೇನು ಮುಖ್ಯಮಂತ್ರಿಗಳ ಕಚೇರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ಸಮರ್ಪಣೆ ಮಾಡದೆ ಇವರು ಏಕಾಏಕಿ ಆತುರಾತುರವಾಗಿಂತ ಕೆಲಸವನ್ನ ಮಾಡಿದ್ದಾರೆ. ಆ ನಾಮಫಲಕ ಕೂಡ ಎತ್ಕೊಂಡೋಗಿ ಕಸದ ತೊಟ್ಟಿಲ್ ಬಿಸಾಕ್ದಂಗೆ ಬಿಸಾಕಿದ್ದಾರೆ. ಅದನ್ನ ನಾನು ವಿರೋಧ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಕಾರುವಾಗಿ ಪತ್ರವನ್ನ ಬರೆದಿದ್ದೀನಿ. ಕೂಡಲೇ ಅದಕ್ಕೆ ಒಂದು ವಸ್ತು ಪ್ರದರ್ಶನದ ರೀತಿಯಲ್ಲಿ ಒಂದು ಹಾಲನ್ನ ನಿರ್ಮಾಣ ಮಾಡಿ ಇಡೋದು, ಅಲ್ಲಿ ತನಕ ನೀವು ಮೇಯೋ ಹಾಲ್ ಅಥವಾ ಪೌರಸಭಾಂಗಣದಲ್ಲಿ ಅದಕ್ಕೆ ಒಂದು ಸ್ಥಾನ ಕೊಡೋದು ಒಳ್ಳೆಯದು. ಈ ರೀತಿ ಮಾಡಿರುವಂತದ್ದು ಸರಿಯಲ್ಲ. ಆ ಗೌರವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಆದಂತ ಸ್ಥಾನ ಇರತಕ್ಕಂಥ ಮಹಾಪೌರ ಸ್ಥಾನಕ್ಕೆ ತುಂಬಾ ನೀವು ಅಗೌರವವನ್ನ ಸೂಚಿಸಿದ್ದೀರಾ ಅನ್ನೋ ಒಂದು ಮಾತನ್ನ ತುಂಬಾ ಕಾರವಾಗಿ ಅವರಿಗೆ ನಾನು ಪತ್ರ ಮುಖೇನ ಬರೆದಿದ್ದೇನೆ. ಅವರು ಕಮಿಷನರ್ ಹೇಳಿದ್ರು ಇಲ್ಲ, ಅದಾದಷ್ಟು ಬೇಗ ಅದು ಪೌರಸಭಾಂಗಣ ಅಳವಡಿಸೋ ಕೆಲಸ ಮಾಡ್ತೀವಿ ಅಂತ. ಫಸ್ಟ್ ಆ ಗೋಡೌನ್ ನಲ್ಲಿ ನೀವು ಕಸದ ರೀತಿ ಬಿಸಾಕಿರೋದನ್ನ ತೆಗೆದು ಒಳ್ಳೆ ಕೊಠಡಿಯಲ್ಲಿ ಅದನ್ನ ನೀಟಾಗಿ ಜೋಡಿಸುವಂತ ಕೆಲಸವನ್ನು ಮಾಡಿ ಅಂತ ನಾನು ಕೂಡ ಆಗ್ರಹ ಮಾಡಿದ್ದೇನೆ. ಆದಷ್ಟು ಬೇಗ ಇದಕ್ಕೆ ನೀವು ಒಂದು ಕಟ್ಟಡವನ್ನ ಕಟ್ಟಿ ಅದು ವಸ್ತು ಪ್ರದರ್ಶನದ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಸರ್. ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳ ಫೋಟೋ ಕೂಡ ಇದೆ ನೋಡಿ, ಅದು ಕೂಡ ನಾವು ಗಮನಿಸಿದ್ದೀವಿ. ಹೌದೌದು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲ ಭಾವಚಿತ್ರಗಳನ್ನ ಎತ್ಕೊಂಡಾಗ ಅಲ್ಲಿ ಒಂದು ಗೋಡೌನ್ ನಲ್ಲಿ ಹಾಕಿರೋದು ಸರ್. MPED ಅಂತ ಇದೆ, ಮಲ್ಟಿಪರ್ಪಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ, ಅದಕ್ಕೆ ಸೇರಿದಂತ ಒಂದು ಗೋಡೌನ್ ನಲ್ಲಿ ಎತ್ಕೊಂಡಾಗ ಅದನ್ನ ಬಿಸಾಕಿರೋದು ಸರ್. ನೋಡಿ ಅದು ಕೆಳಗಡೆ ಫೋಟೋ ಕೆಳಗಡೆ ಪೊರಕೆ ಕೂಡ ಇದೆ ಸರ್. ಹೌದು. ಈ ರೀತಿ ಅಗೌರವವನ್ನು ಸೂಚಿಸುವಂತ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ನಿರಂತರವಾಗಿ ಕನ್ನಡ ವಿರೋಧಿ ಮತ್ತೆ ಕೆಂಪೇಗೌಡ ವಿರೋಧಿ ನಿಲುವನ್ನು ತೋರಿಸ್ಕೊಂಡು ಅದ್ರ ಜೊತೆಗೆ ಇವತ್ತು ಈ ಮಹಾಪೌರರು ತಮ್ಮದೇ ಆದಂತ ಕೊಡುಗೆಗಳನ್ನ ಬೆಂಗಳೂರು ಮಹಾನಗರಕ್ಕೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು, ಅಂತವ್ರಿಗೆ ಇಷ್ಟು ದೊಡ್ಡ ಅವಮಾನವನ್ನ ಇವರು ಎಸಗೋದ್ರ ಮೂಲಕ ದೊಡ್ಡ ತಪ್ಪನ್ನ ಮಾಡಿದೆ ಈ ಸರ್ಕಾರ ಸರ್. ಓಕೆ ಥ್ಯಾಂಕ್ ಯು NR ರಮೇಶ್ ಅವರೇ, ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು.